ಸರ್ ನನ್ನ ಹೆಸರು ಬಲ್ವಂತ್ ಉಪಾರ್ ಅಂತೇಳಿ ಸುಲ್ತಾನಾಬಾದ್ ಹುಮ್ನಾಬಾದ್ ತಾಲೂಕು ಬೀದರ್ ಡಿಸ್ಟಿಕ್ಕು. ಬೀದರ್ ಡಿಸ್ಟಿಕ್. ಹಾಂ ಸರ್. ಸರ್ ನೀವು ಏನು ಕ್ರಾಪ್ ಇದಾವೆ ಸರ್ ಇದು? ಸರ್ ಇದು ಶುಂಠಿ ಅದ ಸರ್. ಶುಂಠಿ ಅದ. ಶುಂಠಿ ಅದ. ಈಗ ಶುಂಠಿಗೆ ನೀವೇನು RPS ಯೂಸ್ ಮಾಡಿರಿ ಸರ್? ಸರ್ RPS ಮತ್ತು ಬ್ಯಾಕ್ಟೋರಿಚ್ ಎರಡು ಏನದ ಅಂದ್ರೆ ಡ್ರಿಪ್ನಾಗ ಕೊಟ್ಟಿವಿ ಸರ್. ಹಾಂ ಸ್ಟಾರ್ಟಿಂಗ್ದಾಗ ಎರಡು ಕೊಟ್ಟಿರಲ್ಲ? ಎರಡು ಡ್ರಿಪ್ನಾಗ ಕೊಟ್ಟಿನಿ. ಈಗ ಎರಡು ಕೊಟ್ಟಿದ್ದು ನಿಮ್ಗೆ ಏನು ರಿಸಲ್ಟ್ ಏನು ಅನ್ಸದ್ರಿ ಇದ್ರ ಬಗ್ಗೆ? ಸರ್ 3 ವರ್ಷ ಆಯ್ತು ಯೂಸ್ ಮಾಡ್ತಿದ್ದೆವು. ನೋಡ್ಬೋದು 3 ವರ್ಷ ಆಯ್ತು. ಅದ್ರೊಳಗೆ 2 ತಿಂಗಳು ಬೆಳೆ ಅದ ರೀ. ಬೇರೆದೇನು ಯೂಸ್ ಮಾಡಿಲ್ಲ. ಇದ್ರದ್ದು ರಿಸಲ್ಟ್ ಅಂದ್ರೆ ಏಕ್ ನಂಬರ್ ಅದ ಸರ್. ಏಕ್ ನಂಬರ್ ಅದ. ಏಕ್ ನಂಬರ್ ರಿಸಲ್ಟ್. ಬಟ್ RPS ಬ್ಯಾಕ್ಟೋರಿಚ್ ಎರಡು ಇಟ್ಕೊಂಡು ಹಾಂ ಸರ್. ಮತ್ತೆ ಬೇರೆ ಯಾವುದೂ ಹೊಡೆದಿಲ್ಲ? ಬೇರೆ ಏನು ಯೂಸ್ ಮಾಡಿಲ್ಲ ಸರ್. ಏನದ RPS ಬ್ಯಾಕ್ಟೋರಿಚ್ ಎರಡು ಬಿಟ್ಟಿನಿ. ಈಗ ಇದ್ರೊಳಗೆ ಈಗ ಏನು ಹೊಡೆದಿರಲ್ಲ, ಏನು ಚೇಂಜಸ್ ಕಂಡದ ನಿಮಗೆ? ಈಗ ಮರಿ ಜಾಸ್ತಿ ಹೊಡೆದ ಸರ್. ಅದ್ರದ್ದು ತೋರಿಸ್ರಿ. ಮರಿ ಹೆಚ್ಚಿಗೆ ಹೋಗ್ಯದ. ಇಲ್ಲಿ ಕಾಣತ್ತ ನೋಡ್ರಿ ಸರ್. ಇಲ್ಲಿ ಮರಿ ಹೆಚ್ಚಿಗೆ ಹೊಡ್ಲತ್ತದ. ಆಯ್ತು ಕಲರ್ ಎಕ್ದಮ್ ಹಚ್ಚು ಬಂದ ಸರ್. ಎಕ್ದಮ್ ಗ್ರೀನೆಸ್. ಅಂದ್ರೆ ಹೋದ ವರ್ಷ ಮೊದಲು RPS ಯೂಸ್ ಮಾಡ್ಲಾರ್ದಾಗ ಏನು ಅನ್ಸಿತ್ರಿ ಅವಾಗ? ಇಲ್ಲ ಸರ್, ಅವಾಗ ಆಯ್ತು ಇದ್ರದ್ದು ಕೊಳೆ ರೋಗ ಭೀ ಇದ್ರಲ್ಲಿಂದ ಕಂಟ್ರೋಲ್ ಆಯ್ತು ಸರ್. ಕಂಟ್ರೋಲ್ ಅದೊಂದು ಅದ. ಮತ್ತು ಎರಡನೇದು ಇಳುವರಿ ಜಾಸ್ತಿ. ಒಂದು ಎಕರೆಗೆ ಒಂದು 100 ಕ್ವಿಂಟಲ್ ತೆಗ್ದೇನೆ ರೀ. 3 ವರ್ಷ ಆಯ್ತು ಯೂಸ್ ಮಾಡ್ತೀನಿ. 100 ಕ್ವಿಂಟಲ್ ತೆಗ್ದೀನಿ ಒಂದು ಎಕರೆಗೆ. ಅಂದ್ರೆ ಯೂಸ್ ಇದು ಯೂಸ್ ಮಾಡಿದ ಮ್ಯಾಗ ನಿಮಗೆ ಒಂದು ಎಕರೆಗೆ 100 ಕ್ವಿಂಟಲ್ ತೆಗ್ದು? 100 ಕ್ವಿಂಟಲ್ ತೆಗ್ದೇನೆ. ಯೂಸ್ ಮಾಡ್ಲಾರ್ದಾಗ ಎಷ್ಟು ಕ್ವಿಂಟಲ್ ತೆಗ್ದು? 50-60 ಎಷ್ಟು ಭಾಳ ಬೆಳೆದ ಅಂತಂದ್ರೆ ಒಂದು 50ರಿಂದ 60 ಕ್ವಿಂಟಲ್ ತೆಗ್ದೆ. 50ರಿಂದ 60 ಕ್ವಿಂಟಲ್ ತೆಗ್ದೆ. ಅಂದ್ರೆ ಖರ್ಚು ನಿಮಗೆ ಇದು ಮಾಡೋದ್ರಿಂದ ಎಷ್ಟು ಖರ್ಚು ಆಯ್ತು ರೀ? ಅದು ಮಾಡೋದ್ರಿಂದ ಎಷ್ಟು? ಇಲ್ಲಿ ಇದರಿಂದ ಕಮ್ಮಿ ಖರ್ಚಿನಾಗ ಅದ ಸರ್. ಇದು ಮತ್ತೊಂದು ಭೂಮಿ ಉಳಿತಾಯ. ಇದ್ರಲ್ಲಿಂದ ಇವು ಎರೆಹುಳು ಗೊಬ್ಬರು, ಎರೆಹುಳು ಹುಳಗಳು ಜಾಸ್ತಿಯಾಗಿ ಮತ್ತು ಭೂಮಿಗೆ ಭೀ ತಂಪು ಕೊಡ್ತದ. ಬೆಳೆ ಒಣಗಂಗಿಲ್ಲ. ಇದರಿಂದ ಏನದ ಅಂದ್ರೆ ಎಲ್ಲ ರೈತರು ಇದು ಯೂಸ್ ಮಾಡಿನೋ ನಮ್ಮ ಊರಾಗ ಭಾಳಷ್ಟು ಮಂದಿ ಯೂಸ್ ಮಾಡತ್ತಾರ. ಈಗ ಎಲ್ಲರೂ ಎಕ್ದಮ್ ರಿಸಲ್ಟ್ ಅದ ಅಂದಿನಗಳಿಗೆ ಎಲ್ಲರೂ ಒಯ್ಲತ್ತಾರ ಸರ್. ಎಲ್ಲರೂ ಮಾಡಿ. ಅಂದ್ರೆ ಈಗ ನಿಮಗಂತೂ ಎಲ್ಲದಕ್ಕೂ ಯೂಸ್ ಮಾಡಿರಿ. ಒಳ್ಳೆ ರಿಸಲ್ಟ್ ಕಂಡದ. ನಿಮ್ಮಿಂದ 4 ಮಂದಿ ರೈತರನ್ನು ಯೂಸ್ ಮಾಡ್ಲಕತ್ತಾರ ನಿಮ್ಮ ಊರಾಗ? ನಮ್ಮ ಊರಾಗ ಮಾಡತ್ತಾರ ಸರ್. ಇನ್ನು ಬೇರೆ ರೈತರಿಗೆ ಏನಾರು ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಇದ್ರ ಬಗ್ಗೆ ಏನದ ಹೇಳ್ರಿ ಸರ್. ಇಲ್ಲ, ಎಲ್ಲರೂ ಯೂಸ್ ಮಾಡಬೇಕು. ಎಲ್ಲ ಬೆಳೆಗಳಿಗೆ ಇದು ಯಾವುದೋ ಬೆಳೆ ಇದು ಬೆಳಿಲ್ಲ. ನಾವು ಶುಂಠಿ ಬೆಳೆ ಮಾಡಿದೆವು, ಆಮೇಲೆ ಕಬ್ಬು ಮಾಡಿದೆವು. ಎಲ್ಲ ಬೆಳೆಗಳಿಗೆ ಯೂಸ್ ಮಾಡಿದಾಗ ಇದ್ರದ್ದು ರಿಸಲ್ಟ್ ಎಕ್ದಮ್ ಭಾರಿ ಅದ ಸರ್. ಅದ್ರದ್ದು ರಿಸಲ್ಟು ಇದರಿಂದ ಇಳುವರಿ ಹೆಚ್ಚಿಗದ, ರೊಕ್ಕ ಭೀ ಉಳಿತಾಯ ಆಯ್ತದ, ಮತ್ತು ಕೊಳೆ ರೋಗ ಭೀ ಬರಲ್ಲ. ಹಿಂಗಾಗಿ ಎಲ್ಲನೇ ಇಲ್ಲೇ ಅದ ನೋಡ್ರಿ. ಎಲ್ಲಕ್ಕೆ ಯೂಸ್ ಮಾಡಿದ. ಬೇರೆದು ಯಾವುದು ಕೆಮಿಕಲ್ ಗೊಬ್ಬರು ಯಾವುದು ಹಾಕಿಲ್ಲ. ಯಾವ ಫರ್ಟಿಲೈಸರ್ ಯಾವುದು ಕೊಟ್ಟಿಲ್ಲ. ಏನದ ಬ್ಯಾಕ್ಟೋರಿಚ್ ಒಂದು ಮತ್ತು RPS ಇವೆರಡು ಯೂಸ್ ಮಾಡೀನಿ. ರಿಸಲ್ಟ್ ಎಕ್ದಮ್ ಭಾರಿ ಅದ ನೋಡ್ರಿ. ಹಾಂ ಸರ್. ಅಂದ್ರೆ ಇದ್ರ ಬಗ್ಗೆ ನಿಮಗೆ ಸಂತೋಷ ಅದ? ನಮಗೆ ತೃಪ್ತಿ ಅದ ಸರ್. ಆಯ್ತು ಸರ್. ನಮಸ್ಕಾರ.